ವೇದಿಕೆ ಮೇಲೆ ಆಸೀನರಾಗಿರುವ ಗೌರವಾನ್ವಿತ ನ್ಯಾಯಾಧೀಶರಾದ ಯಲ್ಲಪ್ಪ ಕಲಾಪುರ ಸರ್ ಅವರೇ, ಇನ್ನೊಬ್ಬರು ಗೌರವಾನ್ವಿತರಾದ ನ್ಯಾಯಾಧೀಶ ಶ್ರೀಮತಿ ಶ್ರೀ ಕುಮಾರಿ ಸುಮನ್ ತಾಯಿ ಚಿತ್ರಗಿ ಮೇಡಮ್ ಅವರೇ, ಎಲ್ಲರನ್ನು ವಂದಿಸುತ್ತಾ ನಾನು ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಗೌರವಾನ್ವಿತರಿಗೆ ಧನ್ಯವಾದಗಳು. ಸರ್, ಈಗ ನಾನು ಎರಡೇ ವಿಷಯದ ಬಗ್ಗೆ ಮಾತಾಡ್ತೀನಿ. ಈಗ ಗೌರವಾನ್ವಿತದ ನ್ಯಾಯಾಧೀಶರು ಮತ್ತು ಗೌರವಾನ್ವಿತ ಸಂಪನ್ಮೂಲ ವ್ಯಕ್ತಿಗಳು ತಮ್ಮನ್ನು ಸವಿಸ್ತರವಾಗಿ ಮಾತಾಡಿದ್ದಾರೆ. ತಾವು ಮನೆ ಬಳಕೆಗಾಗಿ ಒಂದು ಅಂಗಡಿಗೆ, ಎಲೆಕ್ಟ್ರಾನಿಕ್ಸ್ ಅಂಗಡಿಗೆ ಫ್ರಿಜ್ ತರೋಕ್ಕಂತ ಹೋಗ್ತೀವಿ. ಫ್ರಿಜ್ ರೇಟು ಆ್ಯಕ್ಚುಲಿ 48,000 50,000 ಈ ಥರ ಇರ್ತದೆ. ತಾವು ಏನು ಮಾಡ್ತೀರಿ, ಅವ್ರು ಕೇಳ್ತಾರೆ ದುಕಾನವರು, ನಿಮ್ಗೆ GST ಬಿಲ್ ಬೇಕಾ ಇನ್ನು ಸಾದಾ ಬಿಲ್ ಬೇಕು? ಆ GST ಬಿಲ್ ಬೇಕಾದರೆ ನಿಮ್ಗೆ 5,000 ಹೆಚ್ಚಿಗೆ ಕೊಡ್ಬೋದು ಅವ್ರಿಗೆ. ಆ ಹೆಚ್ಚಿಗೆ ಕೊಡೋ ಅವಕಾಶಕ್ಕಾಗಿ ನೀವು ಸಾದಾ ಬಿಲ್ಲನ್ನು ತೊಗೊಂಡು ಬರ್ತೀರಿ. ಅದು ಮನೆಗೆ ಬಂದ ನಂತರ ಆ ಮಿಷಿನು ಏನಾದರೂ ಕೆಟ್ಟು ಹೋಗಿತ್ತು ಅಂದರೆ ತಮ್ಮ ಪರಿಹಾರ ಕಟ್ಪಡೆಯೋದಕ್ಕೆ ಅವಕಾಶ ಇಲ್ಲ. ತಾವು 5,000 ಹೋಗಲಿ, ಆ ಕರೆಕ್ಟ್ GST ಬಿಲ್ಲನ್ನು ತಾವು ಪಡ್ಕೊಳ್ಬೇಕು. ಆ GST ಬಿಲ್ ಪಡ್ಕೊಂಡು ಒಂದು ವೇಳೆ ತಮ್ಮ ಫ್ರಿಜ್ ಆಗಲಿ ಮನೆಯಲ್ಲಿ ಕೆಟ್ಟು ಹೋಗಿದರೆ ತಾವು ಗ್ರಾಹಕರ ವೇದಿಕೆಯಲ್ಲಿ ಹೋಗಿ ತಾವು ಸ್ವತಃ ಒಂದು ಅಪ್ಲಿಕೇಶನ್ ಹಾಕಿ ತಮ್ಮ ಕೇಸನ್ನು ತಾವೇ ಇದು ಮಾಡ್ಬೋದು. ಅಥವಾ ತಾವು ಒಬ್ಬ ವಕೀಲರನ್ನು ನೇಮಕ ಮಾಡಿಕೊಂಡು ಆ ವೇದಿಕೆಯಲ್ಲಿ ಅರ್ಜಿಯನ್ನು ಸಲ್ಲಿಸಿ ಅಲ್ಲಿ ಪರಿಹಾರನ ತಾವು ಪಡಿಬೋದು. ಇನ್ನೊಂದು ಅಂಗಡಿಯಲ್ಲಿ ಹೋಗಿ ಅದು ಒಂದು ದಿವಸ ನಡೀತದೆ ಹೊಲದಲ್ಲಿ, ಮರು ದಿವಸ ಕೆಟ್ಟು ಹೋಗ್ತದೆ ಅಂತ ತಿಳ್ಕೊಂಡು ತಾವು ಹೊಲದಲ್ಲಿ ತಾವು ಬಿಟ್ಟು ಬರ್ತೀವಿ. ಆದರೆ ಆ ಬಿಲ್ ಒಂದು ಇತ್ತಂದರೆ ತಾವು ಗ್ರಾಹಕರ ವೇದಿಕೆಯಲ್ಲಿ ತಮ್ಮ ದಾವೆಯನ್ನು ಸಲ್ಲಿಸಿ ಅಲ್ಲಿ ತಾವು ಆ ಕೆಟ್ಟು ಹೋಗಿದ್ದ ಮಷಿನ್ದು ಪರಿಹಾರ ತಾವು ಗ್ರಾಹಕರ ವೇದಿಕೆಯಲ್ಲಿ ಪಡಿಬೋದು. ಈ ಥರ ಕೆಲವೊಂದು ಸಮಸ್ಯೆಗಳು ಇದ್ದರೂ ತಾವು ಎಲ್ಲಿ ಹೋದ್ರು, ಬಂಗಾರ ದುಕಾನಕ್ಕೆ ಹೋಗಲಿ ಅಥವಾ ಇನ್ನೊಂದು ದುಕಾನಕ್ಕೆ ಹೋಗಲಿ ಅಥವಾ ಇನ್ನೊಂದು ಮಾತು ಹೇಳ್ತೀನಿ, ತಾವು ಆನ್ಲೈನ್ ಮೇಲೆ ಯಾವುದೇ ಆರ್ಡ್ರ್ ಮಾಡೋಕ್ಕೆ ಹೋಗಬೇಡಿ. ಆನ್ಲೈನಲ್ಲಿ ಒಂದು ಫೋನ್ ಬರ್ತದೆ ನಿಮಗೆ, ಐಫೋನ್ ಮೊಬೈಲು 1,00,000 ಇದ್ದಿದ್ದು 25,000 ಕೊಡ್ತೀವಿ ಅಂತ ಮೆಸೇಜ್ ಬರ್ತದೆ. ತಮಗೇನು ಹೇಳ್ತಾರೆ, ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಈಗ ಜಸ್ಟ್ 10,000 ತಾವು ಹಾಕಿ ನಿಮ್ಮ ಮನೆಗೆ ಮೊಬೈಲ್ ಬರ್ತದೆ ಅಂತ ಹೇಳ್ತಾರೆ. 10,000 ಹಾಕಿದ ನಂತರ ಇನ್ನೂ ಸರ್ವಿಸ್ ಚಾರ್ಜ್ 5,000 ಹಾಕಿ ಅಂತಂತಾರೆ. ಹೀಗಾಗಿ ತಮ್ಮ ದುಡ್ಡನ್ನು ಎಲ್ಲ ಬಳಸ್ಕೊಂಡು ಅವರು ತಮ್ಮ ಮೊಬೈಲನ್ನು ಬಂದ್ ಮಾಡಿಬಿಡ್ತಾರೆ. ಹೀಗಾಗಿ ತಾವು ಆನ್ಲೈನ್ ವ್ಯವಹಾರ ಎಂದೂ ಮಾಡಬೇಡಿ. ತಾವು ಡೈರೆಕ್ಟಾಗಿ ಯಾವುದೇ 10 ದುಕಾನ್ ಮಂದಿಗೆ ಹೋಗಲಿ, 10 ಶಾಪ್ನಲ್ಲಿ ಹೋಗಿ ತಾವು ಒಳ್ಳೆಯ ಪರ್ಚೇಸನ್ನು ಮಾಡಿಕೊಂಡು ತಮ್ಮ ಮನೆಗೆ ಮತ್ತು ತಮಗೆ ಅನುಕೂಲ ಆಗಂಗೆ ವ್ಯವಹಾರನ ಮಾಡಿ ಅಂತ ಹೇಳ್ತಾ ನಾನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ವೇದಿಕೆಗೆ ಎಲ್ಲರಿಗೂ ವಂದಿಸಿ ನಾನು ಮಾತಾಡ್ತೀನಿ.